ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ರಚನೆಗಳೊಂದಿಗೆ ಆಟಕ್ಕೆ ಸಂಬಂಧಪಟ್ಟಂತ 2ನೇ ವಿಡಿಯೋ ಇದಾಗಿದೆ. ಈಗ ಆಲ್ರೆಡಿ ನಾವು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈಗ ಮುಂದುವರೆದ ಭಾಗವಾಗಿ ಚೌಕಗಳು ಮತ್ತು ಆಯತಗಳು. ಇದು ಪುಟ ಸಂಖ್ಯೆ 61, 62ರಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ. ಯಾಕೆಂದ್ರೆ 63ರಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿ ಒಂದ್ 3 ಲೆಕ್ಕಗಳು ಬರ್ತವೆ. ಅವು ಅರ್ಥ ಆಗ್ಬೇಕು ಅಂತಂದ್ರೆ ಈ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಪರಿಧಿಯನ್ನು ಸರಳ ರೇಖೆಗಳಾಗಿ ಹೊಂದಿರೋ ಕೆಲವು ಸರಳ ಚಿತ್ರಗಳನ್ನು ಗಮನಿಸೋಣ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇವು ಚೌಕಗಳು ಮತ್ತು ಆಯತಗಳನ್ನ ನೀಡಿದ್ದಾನೆ. ಇಲ್ಲಿ ಒಂದು ಆಯತವನ್ನು ಕೊಟ್ಟಿದ್ದಾರೆ. ABCD ಆಯತವನ್ನು ಪರಿಗಣಿಸಿ. ABC ಮತ್ತು D ಬಿಂದುಗಳು ಆಯತದ ಮೂಲೆಗಳಾಗಿವೆ. ಅಂದ್ರೆ ಇವು A ಮತ್ತು BCD ಇವುಗಳನ್ನ ಆಯತದ ಮೂಲೆಗಳು ಅಥವಾ ಆಯತದ ಶೃಂಗಗಳು ಅಂತೇಳಿ ಕರಿತೀವಿ. ಅವುಗಳ ಬಾಹುಗಳು AB ಬಾಹು, BC ಬಾಹು, CD ಬಾಹು, DA ಬಾಹು. ಇಲ್ಲಿ ಸ್ವಲ್ಪ ನಾವು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಬಾಹುಗಳ ಹೆಸರುಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ AB ಬಾಹು ಅಥವಾ BA ಬಾಹು ಹೇಳ್ಬೋದು. BC ಬಾಹು ಅಥವಾ CB ಬಾಹು, CD ಬಾಹು ಅಥವಾ DC ಬಾಹು, DA ಬಾಹು ಅಥವಾ AD ಬಾಹು ಅಂತಲೂ ಕೂಡ ಹೇಳ್ಬೋದು. ಎರಡೂ ಕೂಡ ಒಂದೇ ಆಗಿರುತ್ತೆ. ಇನ್ನು ಕೋನಗಳು, ಕೋನ A, ಕೋನ B, ಕೋನ C, ಕೋನ D. ಆಕ್ಚುಲಿ ಕೋನಗಳನ್ನ ಮೂರ್ ಅಕ್ಷರಗಳನ್ನ ನಾವು ಸೂಚಿಸ್ತೀವಿ. ಈಗ ಕೋನ ಎ ಅನ್ನ ಬರೆಯೋದಾದ್ರೆ ನಾವು DAB ಅಂತೇಳಿ ಬರಿತೀವಿ. DAB. ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಅಕ್ಷರ ಏನಿದೆ ಅದು ಆ ಕೋನದ ಸ್ಥಳವನ್ನ ಸೂಚಿಸುತ್ತೆ. ಈಗ ಕೋನ ಬಿ ಅನ್ನ ಹೇಳೋದಾದ್ರೆ ನಾವು ABC, ಕೋನ ABC ಅಂತೀವಿ. ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಅಕ್ಷರ ಏನಿದೆ ಅಲ್ಲಿ ಕೋನ ರಚನೆ ಆಗಿರೋದನ್ನ ಇದು ಸೂಚಿಸುತ್ತೆ. ಕೋನ ಸಿ ಅನ್ನ BCD ಅಂತ ಓದ್ತೀವಿ. ಇದನ್ನು ಕೋನಗಳನ್ನು ಕೂಡ ಅಷ್ಟೇನೆ BCD ಕೋನ ಅಂತಲಾರು ಓದ್ಬೋದು, DCB ಅಂತಲಾರು ಓದ್ಬೋದು. ಇಲ್ಲಿ ಕೋನ ಎ ಅನ್ನು ಕೂಡ DAB ಅಂತಲಾರು ಓದ್ಬೋದು, BAD ಅಂತಲಾರು ಓದ್ಬೋದು. ಕೋನ ಡಿ ಅನ್ನು ಕೂಡ ಅಷ್ಟೇ CDA ಅಥವಾ ADC. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದೇ ರೀತಿ ಓದ್ಬೇಕನ್ನೋ ಒಂದೇ ಕಡೆಯಿಂದ ಅಂತಕ್ಕಂಥ ಭಾವ ಮೂಡಿರುತ್ತೆ. ನೀಲಿ ಬಣ್ಣದಲ್ಲಿರೋ AB ಮತ್ತು CD ತಾವು ಗಮನಿಸ್ತಾ ಇದ್ರಿ. AB ಮತ್ತು CD ಅಭಿಮುಖ ಬಾಹುಗಳು ಅಂತೇಳಿ ಕರಿತೀವಿ. ಅಂದ್ರೆ ಇವು ಪರಸ್ಪರ ಎದುರು ಬದಲಾಗಿರ್ತಕ್ಕಂಥ. ಅದೇ ರೀತಿ AD ಮತ್ತು BC ಇವುಗಳು ಕೂಡ ಅಭಿಮುಖ ಬಾಹುಗಳಾಗಿವೆ. ಒಟ್ಟಾರೆ ಆಯತದಲ್ಲಿ 2 ಜೊತೆ ಅಭಿಮುಖ ಬಾಹುಗಳಿರುತ್ತೆ. ಒಂದು ಆಯತದಲ್ಲಿ ಅಭಿಮುಖ ಬಾಹುಗಳ ಉದ್ದಗಳು ಸಮವಾಗಿರುತ್ತವೆ ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿ ಇರುತ್ತೆ. ತಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಚೌಕ ಮತ್ತು ಆಯತದಲ್ಲಿ ಎಲ್ಲಾ ಕೋನಗಳು ಕೂಡ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಮತ್ತೆ ಎಲ್ಲಾ ಕೋನಗಳು ಕೂಡ ಸಮ, ಜೊತೆಗೆ 90 ಡಿಗ್ರಿ ಇರುತ್ತವೆ. ಆಯತಗಳಂತೆಯೇ ಒಂದು ಚೌಕದ ಮೂಲೆ ಮತ್ತು ಬಾಹುಗಳನ್ನು ಇದೇ ರೀತಿ ವ್ಯಾಖ್ಯಾನಿಸಲಾಗುತ್ತದೆ. ಚೌಕದಲ್ಲಿ ಕೂಡ ಎಲ್ಲಾ ಬಾಹುಗಳು ಸಮವಾಗಿರುತ್ತೆ ಮತ್ತೆ ಎಲ್ಲಾ ಕೋನಗಳು 90 ಡಿಗ್ರಿ ಇರುತ್ತವೆ. ಚಿತ್ರ 8.4ರಲ್ಲಿರುವ ಆಯತವನ್ನು ಮತ್ತು ಅದನ್ನು ಹೆಸರಿಸುವುದನ್ನು ಗಮನಿಸಿ. ABCD ಈ ಆಯತವನ್ನು ಬೇರೆ ಬೇರೆ ವಿಧಗಳಲ್ಲಿ ಹೆಸರಿಸಬಹುದು. BCDA ನೋಡಿ, ಇಲ್ಲಿ ಚಿತ್ರವನ್ನು ತೋರಿಸ್ಕೊಂತ ಹೇಳ್ತಾ ಹೋಗ್ತೀನಿ. ಈ ಆಯತವನ್ನ ನಾವು ಏನಾಗಿರುತ್ತೆ, ಮಾಮೂಲಿ ಕ್ರಮಾನುಗತ ಪದ ಅಕ್ಷರಗಳನ್ನು ಬಳಸಿ ABCD ಆಯತ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳಿಗೆ ಒಂದು ಏನು ತಪ್ಪು ಕಲ್ಪನೆ ಮೂಡುತ್ತೆ, ಇದನ್ನ ಇದೇ ರೀತಿ ಓದ್ಬೇಕೇನೋ ಮತ್ತೆ ಬೇರೆ ರೀತಿ ಓದ್ಲಿಕ್ಕೆ ಆಗಲ್ವೇನೋ ಅನ್ಕೊಂತೀವಿ. ABCD ಆಯತ ಅಂತ ಬೇಕಾದ್ರೂ ಓದ್ಬೋದು, ಅಥವಾ ADCB ಆಯತ ಅಂತಲಾರು ಓದ್ಬೋದು. ಏಂದಲೇ ಶುರು ಮಾಡ್ಬೇಕಾ? ಬೇಕಾಗಿಲ್ಲ. BCDAB ಅಥವಾ BADC ಇಲ್ಲಿಂದೆಲ್ಲರೂ ಓದ್ಬೋದು. ಸಿ ಇಂದ ಶುರು ಮಾಡಿ CDAB ಓದ್ಬೋದು, ಅಥವಾ DABCD ಅಂತೇಳಿ ಆಯತಗಳನ್ನ ಓದ್ಬೋದು. ಅದೇ ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು BCDA ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಈ ರೀತಿ ABCD ಇತ್ತಲ್ವಾ, BCDA ನೋಡಿ, BCDA ಈ ರೀತಿ ಓದ್ಬೋದು. CDBA ನಾನು ಅಲ್ಲೇ ಹೇಳಿದ್ನಲ್ಲ, CDAB, DABC, DABC
ಡಿ ಇಂದ ಶುರು ಮಾಡಿ DABC, ADCB, ADCB ಹಿಂಗೆ ಹಿಂದ್ಗಡೆಯಿಂದ ಬೇಕಾದ್ರೂ ಓದ್ಬೋದು. ಆದರೆ ಒಂದು ವಿಷಯವನ್ನು ತಿಳ್ಕೋಬೇಕು. ಉದಾಹರಣೆಗೆ ಅದನ್ನು ABDC ಅಥವಾ ACBD ಅಂತ ಓದಲಿಕ್ಕೆ ಸಾಧ್ಯ ಇದೆಯಾ? ABDC ಏನು ಹೇಳಿದೆ ಇಲ್ಲಿ ನೋಡಿ, ABDC, ABDC ಅಂತ ಓದ್ಲಿಕ್ಕೆ ಸಾಧ್ಯ ಇದೆಯಲ್ಲ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ಎ ಇಂದ ಶುರು ಮಾಡಿ ಹಿಂಗ್ ಬಂದು ಹಿಂಗ್ ಬರ್ಬೋದು, ಅಥವಾ ಎ ಇಂದ ಶುರು ಮಾಡಿ ಈ ಕಡೆ ADCB ಅಂತೆಲ್ಲಾರು ಓದ್ಬೋದು. ನೀವು ಬಿ ಇಂದ ಶುರು ಮಾಡಿ BCDA ಅಂತೆಲ್ಲಾರು ಓದ್ಬೋದು, ಅಥವಾ BADC ಅಂತೆಲ್ಲಾರು ಕೂಡ ಓದ್ಬೋದು. ಆದರೆ ABDC ಅಂತ ನಾನು ಓದ್ತೀನಿ, ಖಂಡಿತ ಇಲ್ಲ. ಅಥವಾ BCAD ಓದ್ತೀನಿ, ಖಂಡಿತ ಓದ್ಲಿಕ್ಕೆ ಬರೋದಿಲ್ಲ. ಅಥವಾ ನೋಡಿ CDBA ಅಂತ ಓದ್ತೀನಿ, ಇಲ್ಲ. ಒಟ್ಟು ನೀವು ಎ ಇಂದಲಾರು ಶುರು ಮಾಡಿ, ಎ ಇಂದ ಶುರು ಮಾಡಿ ಕ್ಲಾಕ್ ವೈಸ್ ಆಗಾರು ಹೇಳಿ ಅಥವಾ ಆಂಟಿ ಕ್ಲಾಕ್ ವೈಸ್ ಆಗಾರು ಹೇಳಿ, ನೋ ಪ್ರಾಬ್ಲಮ್. ಬಿ ಇಂದ ಶುರು ಮಾಡಿ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಹೆಂಗಾರು ಓದಿ. ಆದರೆ ಬಿ ಇಂದ ಶುರು ಮಾಡಿದ ಮೇಲೆ ಕರೆಕ್ಟಾಗಿ BCDA ಅಂತಲೇ ಬರಬೇಕು. ಬಿ ಇಂದ ನಾನು ಶುರು ಮಾಡಿ BDAC ಹಿಂಗೆ ಓದ್ತೀನಿ, ಆ ಥರ ಹೇಳಲಿಕ್ಕೆ ಬರಲ್ಲ. ಇನ್ನು ಈ ಒಂದು ಪರಿಕಲ್ಪನೆನ ಮಕ್ಕಳಿಗೆ ನಾವು ಬೆಳೆಸಬೇಕಾಗಿರುತ್ತೆ. ನೋಡಿ, ಇಲ್ಲಿ ಇವುಗಳಲ್ಲಿ ಯಾವುದು ಚೌಕದ ಹೆಸರಲ್ಲ ಹೇಳಿದ್ದೇನೆ. PQSR, PQSR ಇಲ್ಲಿ ಬಂದವ್ರೆ, ಸೊ ಇದು ಅಲ್ಲ. ಎರಡನೇದಾಗತ್ತಾ ನೋಡಿ, SPQR ಆಗತ್ತೆ. RSPQ, ಆರ್ ಎಲ್ಲಿದೆ? RSPQ ಆಗತ್ತೆ. QRSP ಎಲ್ಲಿದೆ? QRSP ಆಗತ್ತೆ. ನೋಡಿ, ಇದೊಂದು ಆಗಲ್ಲ. ಇನ್ನು ಮುಂದಿನ ಪಾಯಿಂಟ್ ಏನಿದೆ, ಎಲ್ಲಾ ಬಾಹುಗಳ ಉದ್ದ ಸಮವಾಗಿರುವ ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿಗೆ ಸಮವಾಗಿರೋ ಒಂದು ಚೌಕದ ಹಾಳೆ ಇದೆ. ಅದನ್ನು ಚಿತ್ರದಲ್ಲಿರುವಂತೆ ತಿರುಗಿಸಲಾಗಿದೆ. ನೋಡಿ, ಚೌಕ ಇದೆ, ಈ ಚೌಕ ಇದೆ. ಇದನ್ನ ನೋಡಿ, ಈ ಮೂಲೆ ಮೇಲ್ಭಾಗಕ್ಕೆ ಬರೋ ರೀತಿಯಲ್ಲಿ ತಿರುಗಿಸಲಾಗಿದೆ, ರೊಟೇಟ್ ಮಾಡಲಾಗಿದೆ. ಹಾಳೆಯನ್ನು ತಿರುಗಿಸಿದರೂ ಅದು ಚೌಕದ ಗುಣಲಕ್ಷಣಗಳನ್ನು ಪಾಲಿಸುತ್ತದೆಯೇ ಎಂಬುದನ್ನು ಪರೀಕ್ಷಿಸೋಣ. ಎಲ್ಲಾ ಭಾಗಗಳು ಇನ್ನೂ ಸಮವಾಗಿದೆ. ನೋಡಿ, ಇಲ್ಲಿ ಚೌಕ ಐತಲ್ವಾ, ಅದನ್ನ ರೊಟೇಟ್ ಮಾಡಿ ನಿಲ್ಲಿಸಿದ್ವಿ. ಎಲ್ಲಾ ಭಾಗಗಳು ಸಮಾಗಿದ್ದಾವೆ. ತಿರುಗಿಸಿದ್ರು ಕೂಡ ಭಾಗಗಳ ಉದ್ದದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಎಲ್ಲ ಕೋನಗಳು 90 ಡಿಗ್ರಿ ಇದಾವೆ. ತಿರುಗಿಸಿದ್ರು ಕೂಡ 90 ಡಿಗ್ರಿಲಿ ಕೋನದಲ್ಲಿ ವ್ಯತ್ಯಾಸ ಆಗಿಲ್ಲ. ಹಾಗಾದ್ರೆ ಚೌಕವನ್ನ ತಿರುಗಿಸಿದ ಮೇಲೂ ಕೂಡ ಚೌಕವಾಗಿಯೇ ಉಳಿಯುತ್ತಾ? ಎಸ್, ಹೌದು. ಒಂದು ಚೌಕವನ್ನು ತಿರುಗಿಸುವುದರಿಂದ ಅದರ ಉದ್ದ ಮತ್ತು ಕೋನಗಳು ಬದಲಾಗುವುದಿಲ್ಲ. ತಿರುಗಿಸಿದ ಆಕೃತಿಯು ಚೌಕದ ಎರಡೂ ಲಕ್ಷಣ ಪಾಲಿಸುತ್ತದೆ. ಇದೇ ರೀತಿ ಆಯತವು ಕೂಡ ಅಷ್ಟೇನೆ. ಅದನ್ನು ಹೇಗೆ ತಿರುಗಿಸಿದ್ರು ಕೂಡ ಬಾಹುಗಳ, ಅಭಿಮುಖ ಬಾಹುಗಳ ಉದ್ದದಲ್ಲಿ ವೇರಿಯೇಷನ್ಸ್ ಆಗಲ್ಲ. 4 ಕೋನಗಳ ಅಳತೆಗಳಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ. ಹಾಗಾಗಿ ಚೌಕ ಅಥವಾ ಆಯತ ನೀನು ಹೇಗೆ ತಿರುಗಿಸಿದ್ರು ಕೂಡ ಅವು ಚೌಕವಾಗಿಯೇ ಉಳಿದಿರುತ್ತೆ, ಆಯತವಾಗಿಯೇ ಉಳಿದಿರುತ್ತೆ. ಸ್ನೇಹಿತರೆ, ಈ ಒಂದು ಕಾನ್ಸೆಪ್ಟ್ನ ಆಧಾರವಾಗಿಟ್ಟುಕೊಂಡು ಈ ಕಂಡುಹಿಡಿಯಿರಿ ಅಂತೇಳಿ 3 ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.